ನರಸೀಪುರದಲ್ಲಿ ಆಯೋಜಿಸಿದ್ದ ಕಂದಾಯ ಅದಾಲತ್ ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ಸುರೇಶ್ ಆಚಾರ್ಯ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ನರಸೀಪುರ ತಾಲೂಕಿನಲ್ಲಿ ಅನೇಕರು ಪೌತಿ ಖಾತೆ ಬದಲಾವಣೆ ಮಾಡಿಕೊಳ್ಳದ ಹಿನ್ನೆಲೆ ಸರ್ಕಾರದ ಸೌಲಭ್ಯದಿಂದ ವಂಚಿತರಾಗಿದ್ರು. ಹೀಗಾಗಿ ಸರ್ಕಾರ ಬರ ಪರಿಹಾರ ಘೋಷಣೆ ಮಾಡಿದಾಗ ಅದು ಜನರಿಗೆ ತಲುಪುತ್ತಿರಲಿಲ್ಲ. ತಾಲೂಕಿನಲ್ಲಿ ಫ್ರೂಟ್ಸ್ ಐಡಿ ಕ್ರಿಯೇಟ್ ಮಾಡಲು ಮುಂದಾದಾಗ ಈ ವಿಚಾರ ನಮ್ಮ ಗಮನಕ್ಕೆ ಬಂತು. ಹೆಚ್ಚಾಗಿ ಕಂದಾಯ ಅದಾಲತ್ ಕಾರ್ಯಕ್ರಮ ನಡೆಸಿ ಪೌತಿ ಖಾತೆ ಮಾಡಲಿಕ್ಕೆ ಇಲಾಖೆ ಮುಂದಾಗಿದೆ ಎಂದು ತಿಳಿಸಿದರು. 26% ಅಷ್ಟು ರೈತರದು ಬಾಕಿ ಉಳಿತು. ಸೊ ಏಕೆ ಇದು ಬಾಕಿ ಉಳಿದಿದೆ ಅಂತೇಳಿ ನಾವು ಪರಿಶೀಲನೆಯನ್ನ ಎಲ್ಲ ವಿಲೇಜ್ ಅಕೌಂಟೆಂಟ್ ವಿಎಗಳ ವೃತ್ತಗಳ ಮತ್ತು ಗ್ರಾಮಗಳ ಮಟ್ಟದಲ್ಲಿ ನಾವು ಪರಿಶೀಲನೆ ಮಾಡಿದಾಗ ಸುಮಾರು 25,500 ಜನರದು ಪೌತಿ ಖಾತೆ ಬಾಕಿ ಇದೆ ಅಂತೇಳಿ ಅಂಕಿಅಂಶಗಳು ದೊರೆತವು. ಆ ಅಂಕಿಅಂಶಗಳ ಆಧಾರದ ಮೇಲೆ ಇಷ್ಟು ಜನರ ಪೌತಿ ಖಾತೆ ಮಾಡಿದ್ರೆ ಬಹುಶಃ ಎಲ್ಲರದು 100ಕ್ಕೆ 100ರಷ್ಟು ನರಸೀಪುರ ತಾಲೂಕಿನಲ್ಲಿ ಎಲ್ಲ ರೈತರಿಗೆ ರಾಜ್ಯ ಸರ್ಕಾರ ಕೊಡೋದಕ್ಕೆ ಬಿಡುಗಡೆ ಮಾಡಿದಂತಹ ಬರ ಪರಿಹಾರ ಮೊತ್ತವನ್ನ ಎಲ್ಲ ರೈತರಿಗೆ ಕೊಡಬೇಕು ಅಂತೇಳಿ ಫ್ರೂಟ್ಸ್ ಐಡಿಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ರೈತರ ಹೆಸರಿನಲ್ಲಿ ಅವರು ಬೆಳೆದಿರ್ತಕ್ಕಂಥ